Hello friends, welcome to the fourth class on financial accounting. So in the previous class we have studied that if a partner is unable to bring cash to make good his capital deficiency, then he is called as an insolvent partner. We have solved a problem, and I told you that if he is not in a position to pay the 3000 rupees debit balance in his capital account, then he is said to be an insolvent partner. And when a partner becomes insolvent, right, for accounting treatment, we have to refer the case, the rule in the case of Garner versus Murray. Right? Anvesha madam has already explained you the important rules of the judgment in the case of Garner versus Murray. ಮತ್ತೊಮ್ಮೆ ಹೇಳೋದಾದರೆ, the three important points of the judgment are: number one, the solvent partners have to bring in cash which is equal to their respective share of realization loss. ಅಂದರೆ 3 ಜನ ಪಾರ್ಟ್ನರ್ಸ್ ಇದ್ದಾರೆ, ಒಬ್ಬ ಪಾರ್ಟ್ನರು ಅದರಲ್ಲಿ ಇನ್ಸಾಲ್ವೆಂಟ್ ಆದ ಅಂತ ಹೇಳಿದ್ರೆ ಉಳಿದ ಇಬ್ಬರು ಪಾರ್ಟ್ನರ್ಸು ಅವ್ರನ್ನ ನಾವು ಏನಂತೇಳಿ ಕರಿತೀವಿ, ಸಾಲ್ವೆಂಟ್ ಪಾರ್ಟ್ನರ್ಸ್ ಅಂತೇಳಿ ಕರಿತೀವಿ. ಸೊ ಈ ಸಾಲ್ವೆಂಟ್ ಪಾರ್ಟ್ನರ್ಸು ಅವರ ಪಾಲಿನ ರಿಯಲೈಸೇಷನ್ ಲಾಸ್ ಎಷ್ಟಿದೆಯೋ ಅಷ್ಟು ಹಣವನ್ನು ಫರ್ಮಿಗೆ ತೆಗೆದುಕೊಂಡು ಬರಬೇಕು. ಇದು ಮೊದಲನೆಯ ರೂಲ್ in Garner versus Murray case. To repeat, the solvent partners have to bring in cash which is equal to their respective share of realization loss. ಎರಡನೆಯ ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ದ ಜಡ್ಜ್ಮೆಂಟ್ ಅಂತಂದರೆ, ದಿ ಲಾಸ್ ಅರೈಸಿಂಗ್ ಔಟ್ ಆಫ್ ಇನ್ಸಾಲ್ವೆನ್ಸಿ ಆಫ್ ಎ ಪಾರ್ಟ್ನರ್ ಈಸ್ ಎ ಕ್ಯಾಪಿಟಲ್ ಲಾಸ್. ದೇರ್ಫೋರ್ such loss is to be shared by the remaining partners in the ratio of their capitals standing just before dissolution. ಅಂದರೆ ಇನ್ಸಾಲ್ವೆನ್ಸಿನಿಂದ ಆದಂತಹ ಲಾಸ್ ಏನಿದೆ ಇದು ಕ್ಯಾಪಿಟಲ್ ಲಾಸ್. ರೈಟ್. ಸೊ ದೇರ್ ಆರ್ 2 types ಆಫ್ ಲಾಸಸ್. ನಿಮಗೆ ಗೊತ್ತಿರಬಹುದು, ಒಂದು ರೆವಿನ್ಯೂ ಲಾಸ್ ಮತ್ತೊಂದು ಕ್ಯಾಪಿಟಲ್ ಲಾಸ್. ರೈಟ್. ಕ್ಯಾಪಿಟಲ್ ಲಾಸ್ ಅಂತಂದರೆ ನಾನ್ ರಿಕರಿಂಗ್, ಇದು ಯಾವಾಗಲೂ ಇರುವಂಥದ್ದಲ್ಲ. ಟ್ರೇಡಿಂಗ್ ಲಾಸ್ ಏನಿದೆಯಲ್ಲ ಇದು ರಿಕರಿಂಗು, ಅಂದರೆ ಪ್ರತಿ ವರ್ಷ ಇರುವಂಥದ್ದು. ಟ್ರೇಡಿಂಗ್ನಲ್ಲಿ ಪ್ರಾಫಿಟ್ ಇರ್ಬೋದು, ಕೆಲವೊಂದು ವರ್ಷ ಲಾಸ್ ಇರ್ಬೋದು. ರೈಟ್. ಆದರೆ ಇನ್ಸಾಲ್ವೆನ್ಸಿನಿಂದ ಆದಂತಹ ಲಾಸ್ ಏನಿದೆ ಈ ಲಾಸು ಕ್ಯಾಪಿಟಲ್ ಲಾಸ್. ರೈಟ್. ಅಂದರೆ ನಾನ್ ರಿಕರಿಂಗ್, ಯಾವಾಗಲೂ ಆಗುವಂಥ ಲಾಸ್ ಅಲ್ಲ, ಅಪರೂಪಕ್ಕೆ ಯಾವಾಗಲೂ ಒಮ್ಮೆ ಆಗುವಂತಹ ಲಾಸ್ ಏನಿದೆ ಈ ಥರದ ಲಾಸ್ಗಳನ್ನು ನಾವು ಕ್ಯಾಪಿಟಲ್ ಲಾಸ್ ಅಂತೇಳಿ ಕರಿತೀವಿ. ಸೊ ಈ ಇನ್ಸಾಲ್ವೆನ್ಸಿನಿಂದ ಉಂಟಾದಂತಹ ಲಾಸ್ ಏನಿದೆ ಇದು ಕ್ಯಾಪಿಟಲ್ ಲಾಸು. ಕ್ಯಾಪಿಟಲ್ ಲಾಸ್ ಆಗಿರೋದ್ರಿಂದಾಗಿ ಇದನ್ನು ಉಳಿದ ಸಾಲ್ವೆಂಟ್ ಪಾರ್ಟ್ನರ್ಸು ತಮ್ಮ ಕ್ಯಾಪಿಟಲ್ ರೇಷಿಯೋದಲ್ಲಿ ಹಂಚಿಕೊಳ್ಬೇಕು. ಅರ್ಥ ಆಯ್ತಾ? ಈಗ ರೆವಿನ್ಯೂ ಪ್ರಾಫಿಟ್ ಅಥವಾ ರೆವಿನ್ಯೂ ಲಾಸ್ ಆದರೆ ಆಗ ಏನು ಮಾಡ್ತೀವಿ, ನಾವು ಅದನ್ನು ಪ್ರಾಫಿಟ್ ಶೇರಿಂಗ್ ರೇಷಿಯೋದಲ್ಲೇ ಹಂಚ್ತೀವಿ. ಆದರೆ ಈ ಇನ್ಸಾಲ್ವೆನ್ಸಿ ಲಾಸ್ ಏನಿದೆ ಇದು ಕ್ಯಾಪಿಟಲ್ ಲಾಸ್ ಆಗಿರೋದ್ರಿಂದಾಗಿ ಇಟ್ ಈಸ್ ಟು ಬಿ ಶೇರ್ಡ್ ಬೈ ದ ಸಾಲ್ವೆಂಟ್ ಪಾರ್ಟ್ನರ್ಸ್ ಇನ್ ದೇರ್ ಕ್ಯಾಪಿಟಲ್ ರೇಷಿಯೋ. ಇನ್ನು ಮೂರನೆಯ ಜಡ್ಜ್ಮೆಂಟು ನಿಮಗೆ ಅಷ್ಟೆಲ್ಲ ಮಹತ್ವದ್ದಲ್ಲ, ಆದರೂ ಜಡ್ಜ್ಮೆಂಟನ್ನು ಹೇಳಬೇಕಿದ್ರೆ ಅಥವಾ ಜಡ್ಜ್ಮೆಂಟಿನ ರೂಲನ್ನು ಹೇಳಬೇಕಿದ್ರೆ ನಾವು ಇದನ್ನು ಹೇಳಲೇಬೇಕು. ನೋಡಿ, ಡಿಸಲ್ಯೂಷನ್ ಟೈಮ್ನಲ್ಲಿ ಇರುವಂತಹ ಕ್ಯಾಪಿಟಲ್ನ ರೇಷಿಯೋದಲ್ಲಿ ಇನ್ಸಾಲ್ವೆನ್ಸಿ ಲಾಸನ್ನು ಸಾಲ್ವೆಂಟ್ ಪಾರ್ಟ್ನರ್ಸು ಹಂಚ್ಕೊಳ್ಬೇಕು ಅಂತೇಳಿ ಹೇಳಿದೆ ಮೇಲ್ಗಡೆ. ಯಾವ ಸಾಲ್ವೆಂಟ್ ಪಾರ್ಟ್ನರು ಹಂಚ್ಕೊಳ್ಬೇಕು ಅಂದರೆ, ಯಾವ ಸಾಲ್ವೆಂಟ್ ಪಾರ್ಟ್ನರಿನ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಕ್ರೆಡಿಟ್ ಬ್ಯಾಲೆನ್ಸ್ ಇದೆಯೋ ಅವ್ರು ಮಾತ್ರ ಹಂಚ್ಕೊಳ್ಬೇಕು. ಹಾಗಾಗಿ ಥರ್ಡ್ ರೂಲ್ ಏನು ಹೇಳ್ತದೆ ಅಂತಂದರೆ, if a solvent partner's capital account shows debit balance on the date of dissolution,
he need not share the insolvency loss even though he is solvent. Right? ಒಬ್ಬ ಪಾರ್ಟ್ನರಿನ ಕ್ಯಾಪಿಟಲ್ ಅಕೌಂಟಿನಲ್ಲಿ ಡೆಬಿಟ್ ಬ್ಯಾಲೆನ್ಸ್ ಇದೆ ಡೇಟ್ ಆಫ್ ಡಿಸಲ್ಯೂಷನ್ ಟೈಮ್ನಲ್ಲಿ ಅಂತ ಹೇಳಿದ್ರೆ ಅವನು ಇನ್ಸಾಲ್ವೆನ್ಸಿ ಲಾಸನ್ನು ಶೇರ್ ಮಾಡ್ಕೊಳ್ಬೇಕಾಗಿಲ್ಲ ಅಥವಾ ಅದರಲ್ಲಿ ಅವನು ಪಾಲನ್ನು ಹೊಂದಬೇಕಾಗಿಲ್ಲ, ಅವನು ಸಾಲ್ವೆಂಟ್ ಆಗಿದ್ದರೂ ಕೂಡ. ಇದು 3 ಈ ಜಡ್ಜ್ಮೆಂಟಿನ ಇಂಪಾರ್ಟೆಂಟ್ ಪಾಯಿಂಟು. ಈಗ ಇದನ್ನು ನಾವು ಅಪ್ಲೈ ಮಾಡಿದರೆ ಏನಾಗುತ್ತೆ, ಹಿಂದಿನ ಪ್ರಾಬ್ಲಮನ್ನು ನಾವು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಅದಕ್ಕೆ ಒಂದು ಎಕ್ಸ್ಟ್ರಾ ಪಾಯಿಂಟ್ ಅಥವಾ ಒಂದು ಅಡಿಷ್ನಲ್ ಇನ್ಫಾರ್ಮೇಷನಲ್ಲಿ ಒಂದು ಸೆಂಟೆನ್ಸ್ ಎಕ್ಸ್ಟ್ರಾ ಸೇರಿಕೊಳ್ಳುತ್ತೆ. ರೈಟ್? ಹಿಂದಿನ ಪ್ರಾಬ್ಲಮ್ನಲ್ಲಿ ನೋಡಿ ಕ್ಲೋಸ್ ದ ಬುಕ್ಸ್ ಆಫ್ ದಿ ಫರ್ಮ್ ಅಷ್ಟೇ ಇತ್ತು. ಈಗ ಕ್ಲೋಸ್ ದ ಬುಕ್ಸ್ ಆಫ್ ದ ಫರ್ಮ್ ಇಫ್ ಸಿ ಬಿಕಮ್ಸ್ ಇನ್ಸಾಲ್ವೆಂಟ್ ಅಂತೇಳಿ. ಸೊ ಸಿ ಇನ್ಸಾಲ್ವೆಂಟ್ ಆದರೆ ಆಗ ಏನಾಗುತ್ತೆ? ಸೇಮ್ ಪ್ರಾಬ್ಲಮ್, ರೈಟ್? ನೋಡಿ, ಆನ್ ದ ಅಬೌವ್ ಡೇಟ್ ದ ಪಾರ್ಟ್ನರ್ಸ್ ಡಿಸೈಡೆಡ್ ಟು ಡಿಸಾಲ್ವ್ ದ ಫರ್ಮ್. ಸನ್ರಿ ಅಸೆಟ್ಸ್ ವರ್ ಸೋಲ್ಡ್ ಫಾರ್ 31,000 ಅಷ್ಟೇ ಇತ್ತು ನಾವು ಹಿಂದೆ ಮಾಡಿದಾಗ. ಈಗ ಅದಕ್ಕೆ ಒಂದು ಸೆಂಟೆನ್ಸ್ ಆ್ಯಡ್ ಆಗಿದೆ, ಏನದು? ಸಿ ಬಿಕೇಮ್ ಇನ್ಸಾಲ್ವೆಂಟ್. ಓಕೆ. ಸೊ ರಿಯಲೈಸೇಷನ್ ಅಕೌಂಟ್ನಲ್ಲಿ ಏನು ಬದಲಾವಣೆ ಇಲ್ಲ, ಹಿಂದೆ ಏನಿತ್ತು ಅದೇ ರೀತಿಯಲ್ಲೇ ಇರ್ತದೆ. ರೈಟ್? ಈಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ನೀವು ನೋಡ್ಕೊಳ್ಳಿ. ರೈಟ್? ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಎ ಬಿ 24,000 14,000 ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಹಿಂದೆ ಇದ್ದ ಹಾಗೆಯೇ. ಹಾಗೆ ಸಿ ಕ್ಯಾಪಿಟಲ್ ಅಕೌಂಟ್ನಲ್ಲೂ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ 3,000, ನೋ ಚೇಂಜ್. ರೈಟ್? ಡೆಬಿಟ್ ಸೈಡ್ಗೆ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಟು ರಿಯಲೈಸೇಷನ್ ಅಕೌಂಟ್, ಇನ್ ಆಲ್ ದ 3 ಕೇಸಸ್ ಸೇಮ್. ರೈಟ್? ನೋ ಚೇಂಜ್. ರೈಟ್? ಇದಾದ ಮೇಲೆ ನೋಡಿ, ಸಿ ಕ್ಯಾಪಿಟಲ್ ಅಕೌಂಟ್ನಲ್ಲಿ ನಾವು ಮಾಡಿದ್ವಲ್ಲ, ಆಗ 3,000 ರೂಪೀಸ್ ಡೆಬಿಟ್ ಬ್ಯಾಲೆನ್ಸ್ ಇತ್ತು. ಹಿಂದೆ ಏನು ಮಾಡಿದ್ವಿ? ಬೈ ಕ್ಯಾಶ್ ಅಂಥೇಳಿ 3,000 ಹಾಕಿದ್ವಿ. ಒಮ್ಮೆ ತೆಗೆದು ನೋಡ್ಕೊಳ್ಳಿ. ಅಂದರೆ ಅಲ್ಲಿ ಏನು ತಿಳ್ಕೊಂಡಿದ್ವಿ? ಸಿ ಸಾಲ್ವೆಂಟ್ ಆಗಿದ್ದಾನೆ, ಆ 3,000 ರೂಪಾಯಿನ ಕೊಡುವಂತಹ ಕೆಪಾಸಿಟಿ ಅವನಿಗಿದೆ, ಅವನಿಂದ ಆ 3,000 ರೂಪಾಯಿ ಬರಬೇಕಾಗಿದ್ದೇನಿದೆ ಇದನ್ನು ವಸೂಲಿ ಮಾಡಿದ್ದೇವೆ ಅಂಥೇಳಿ ನಾವಲ್ಲಿ ತಿಳ್ಕೊಂಡಿದ್ದೀವಿ. ಆದರೆ ಇಲ್ಲಿ ಏನಾಗಿದೆ, ಈಗ ಸಿ ಈಗ ಇನ್ಸಾಲ್ವೆಂಟ್ ಆಗಿದ್ದಾನೆ, ಆ 3,000 ರೂಪಾಯಿ ಏನಿದೆ ಅವನಿಂದ ಬರಬೇಕಾಗಿರೋದು, ಈ 3,000 ರೂಪಾಯಿ ಅವನಿಂದ ಬರ್ತಾ ಇಲ್ಲ. ರೈಟ್? ಸೊ ಈಗ ಈ 3,000 ರೂಪಾಯಿ ಏನಿದೆ ಇದು ಇನ್ಸಾಲ್ವೆನ್ಸಿ ಲಾಸ್ ಆಯಿತು. ಈ ಲಾಸನ್ನು ಈಗ ಉಳಿದ ಇಬ್ಬರು ಸಾಲ್ವೆಂಟ್ ಪಾರ್ಟ್ನರ್ಸ್ ಇದ್ದಾರಲ್ಲ, ಎ ಮತ್ತು ಬಿ, ಇವರು ಹಂಚ್ಕೊಳ್ಬೇಕು. ರೈಟ್? ಯಾವ ರೇಷಿಯೋದಲ್ಲಿ ಹಂಚ್ಕೊಳ್ಬೇಕು? ಇನ್ ದ ರೇಷಿಯೋ ಆಫ್ ದೇರ್ ಕ್ಯಾಪಿಟಲ್ಸ್. ಜಸ್ಟ್ ಓಕೆ. ಸೊ ಈಗ ನೀವು ಕ್ಯಾಪಿಟಲ್ ರೇಷಿಯೋವನ್ನು ಕಂಡುಹಿಡ್ಕೊಳ್ಬೇಕು. ರೈಟ್? ನೋಡಿ, 3 ಕಾಲಮನ್ನು ಮಾಡ್ಕೊಳ್ಳಿ. ಪರ್ಟಿಕ್ಯುಲರ್ಸ್ ಎ ಮತ್ತು ಬಿ ನೆನಪಿನಲ್ಲಿ ಇಟ್ಕೊಂಡಿರಿ. ಸಾಲ್ವೆಂಟ್ ಪಾರ್ಟ್ನರಿನ ಕ್ಯಾಪಿಟಲ್ ರೇಷಿಯೋವನ್ನು ಮಾತ್ರ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು, ಇನ್ಸಾಲ್ವೆಂಟ್ ಪಾರ್ಟ್ನರ್ದನ್ನು ತಗೊಳ್ಬಾರ್ದು. ಓಕೆ. ಕ್ಯಾಪಿಟಲ್ ರೇಷಿಯೋ ಅಂತಂದ್ರೆ ಏನು? ಕ್ಯಾಪಿಟಲ್ ಆಫ್ಟರ್ ಅಡ್ಜಸ್ಟ್ಮೆಂಟ್ ಆಫ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಬಟ್ ಬಿಫೋರ್ ಅಡ್ಜಸ್ಟಿಂಗ್ ರಿಯಲೈಸೇಷನ್ ಪ್ರಾಫಿಟ್ ಆರ್ ಲಾಸ್. ಅಂದರೆ ಬ್ಯಾಲೆನ್ಸ್ ಶೀಟ್ನಲ್ಲಿ ಕೊಟ್ಟಿದೆಯಲ್ಲ, ಪ್ರಾಬ್ಲಮ್ನಲ್ಲಿ ಕೊಟ್ಟಿರುವಂಥ ಬ್ಯಾಲೆನ್ಸ್ ಶೀಟ್ನಲ್ಲಿ ಕ್ಯಾಪಿಟಲ್ಸ್ ಇರುತ್ತೆ, ರಿಸರ್ವ್ಸ್ ಇರುತ್ತೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇರುತ್ತೆ. ರೈಟ್? ಇವುಗಳನ್ನು ಅಡ್ಜಸ್ಟ್ ಮಾಡಿದ ನಂತರ, ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮತ್ತು ರಿಸರ್ವ್ಸನ್ನು ಕ್ಯಾಪಿಟಲ್ಲಿಗೆ ಸೇರಿಸಿದ ನಂತರ ಅವರ ಕ್ಯಾಪಿಟಲ್ ಎಷ್ಟಾಗುತ್ತೆ ಆ ರೇಷಿಯೋವನ್ನು ಏನಂತೇಳಿ ಕರಿತೀವಿ ನಾವು? ಕ್ಯಾಪಿಟಲ್ ರೇಷಿಯೋ ಅಂಥೇಳಿ ಕರಿತೀವಿ. ಈಗ ಈ ಪ್ರಾಬ್ಲಮ್ನಲ್ಲಿ ನೋಡಿ, ಬ್ಯಾಲೆನ್ಸ್ ಶೀಟ್ ಪ್ರಕಾರ ಎ ಮತ್ತು ಬಿ ಕ್ಯಾಪಿಟಲ್ಲು 24,000 14,000 ಇದೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದೆ ಬ್ಯಾಲೆನ್ಸ್ ಶೀಟ್ನಲ್ಲಿ, ಅಸೆಟ್ ಸೈಡಿಗಿದೆ. ರೈಟ್? ಇದನ್ನು 3 ಜನರಿಗೆ ನಾವು ಪ್ರಾಫಿಟ್ ಶೇರಿಂಗ್ ರೇಷಿಯೋದಲ್ಲಿ ಹಂಚಿದಾಗ ಎ ಶೇರು 4,000 ಆಯಿತು, ಬಿ ಶೇರು 4,000 ಆಯಿತು. ರೈಟ್? ಅಂದರೆ ಲಾಸ್ ಆಗಿರೋದ್ರಿಂದಾಗಿ ಇದನ್ನು ಕ್ಯಾಪಿಟಲ್ನಲ್ಲಿ ಕಳಿಬೇಕು. ಸಪೋಸ್
ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಬ್ಯಾಲೆನ್ಸ್ ಶೀಟಿನ ಲಯಬಿಲಿಟಿ ಸೈಡಿಗೆ ಇದೆ ಅಂತಂದರೆ ಅದು ಪ್ರಾಫಿಟ್ಟು, ಅದನ್ನು ಕ್ಯಾಪಿಟಲ್ಗೆ ಆ್ಯಡ್ ಮಾಡಬೇಕು. ಹಾಗೆಯೇ ಬ್ಯಾಲೆನ್ಸ್ ಶೀಟಿನ ಲಯಬಿಲಿಟಿ ಸೈಡಿಗೆ ರಿಸರ್ವ್ಸ್ ಏನಾದರೂ ಇದ್ದರೆ ಆ ರಿಸರ್ವ್ಸನ್ನು ಕೂಡ ಕ್ಯಾಪಿಟಲ್ಗೆ ಆ್ಯಡ್ ಮಾಡಬೇಕು. ಸೊ ರಿಸರ್ವ್ ಮತ್ತು ಪ್ರಾಫಿಟನ್ನು ಆ್ಯಡ್ ಮಾಡಬೇಕು. ಲಾಸ್ ಇದ್ದರೆ ಲಾಸನ್ನು ಡಿಡಕ್ಟ್ ಮಾಡಬೇಕು ಫ್ರಮ್ ದ ಕ್ಯಾಪಿಟಲ್. ಓಕೆ, ಸೊ ಈಗ ಕ್ಯಾಪಿಟಲ್ನಲ್ಲಿ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್, ಡೆಬಿಟ್ ಬ್ಯಾಲೆನ್ಸ್ ಏನಿದೆಯಲ್ಲ ಇದನ್ನು ಡಿಡಕ್ಟ್ ಮಾಡಿದರೆ ಆಗ ಎ ಕ್ಯಾಪಿಟಲ್ ಎಷ್ಟಾಯಿತು? 20,000 ಆಯಿತು. ಬಿ ಕ್ಯಾಪಿಟಲ್ ಎಷ್ಟಾಯಿತು? 10,000 ಆಯಿತು. ನೆನಪಿನಲ್ಲಿ ಇಟ್ಕೊಂಡಿರಿ, ಕ್ಯಾಪಿಟಲ್ ರೇಷಿಯೋವನ್ನು ನಾವು ಕಂಡುಹಿಡಿಬೇಕಿದ್ರೆ ರಿಯಲೈಸೇಷನ್ ಪ್ರಾಫಿಟ್ ಅಥವಾ ಲಾಸನ್ನು ಅಡ್ಜಸ್ಟ್ ಮಾಡಬಾರ್ದು. ಓಕೆ, ಈಗ ಆ ರೀತಿಯಲ್ಲಿ ನಾವು ಮಾಡಿದಾಗ ಕ್ಯಾಪಿಟಲ್ಲು 20,000 10,000 ಆಯಿತು. ರೇಷಿಯೋ ತೊಗೊಂಡ್ರೆ 20,000 * 10,000 ಅಂದರೆ ಎಷ್ಟಾಯಿತು? 2:1 ಆಯಿತು. ಸೊ ಈಗ ಸಿನಿಂದ ನೋಡಿ ಡೆಫಿಷಿಯನ್ಸಿ ಎಷ್ಟಿದೆ. ಸಿನಿಂದ ಬರಬೇಕಾಗಿರುವಂಥ ಹಣ 3,000 ಇದೆ, ಇದು ಬರೋದಿಲ್ಲ, ಇದು ಇನ್ಸಾಲ್ವೆನ್ಸಿ ಲಾಸ್ ಆಯಿತು. ಸೊ ಇನ್ಸಾಲ್ವೆನ್ಸಿ ಲಾಸ್ ಆನ್ ಅಕೌಂಟ್ ಆಫ್ ಇನ್ಸಾಲ್ವೆನ್ಸಿ ಆಫ್ ಸಿ 3,000 ಆಯಿತು. ಈ 3,000ಅನ್ನು ಉಳಿದ ಸಾಲ್ವೆಂಟ್ ಪಾರ್ಟ್ನರ್ಸ್ ಎ ಆ್ಯಂಡ್ ಬಿ ಅವರ ಕ್ಯಾಪಿಟಲ್ ರೇಷಿಯೋದಲ್ಲಿ ಹಂಚಿಕೊಳ್ಬೇಕು. ಕ್ಯಾಪಿಟಲ್ ರೇಷಿಯೋ ಈಸ್ 2:1. So when 3,000 is divided in the ratio of 2:1, A's share of loss is 2,000, B's share of loss is 1,000. Okay. ಈಗ ನೋಡಿ, ಸಿ ಕ್ಯಾಪಿಟಲ್ ಅಕೌಂಟ್ನಲ್ಲಿ 3,000 ರೂಪಾಯಿ ಡೆಬಿಟ್ ಬ್ಯಾಲೆನ್ಸ್ ಏನಿತ್ತು ಇದನ್ನು ಎ ಮತ್ತು ಬಿ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಬೈ ಎಸ್ ಕ್ಯಾಪಿಟಲ್ ಅಕೌಂಟ್ 2,000, ಬೈ ಬಿಸ್ ಕ್ಯಾಪಿಟಲ್ ಅಕೌಂಟ್ 1,000. ಈಗ ಸಿ ಅಕೌಂಟು ಕ್ಲೋಸ್ ಆಯಿತು. ಕರೆಸ್ಪಾಂಡಿಂಗ್ ಎಂಟ್ರಿ ಎ ಮತ್ತು ಬಿ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಟು ಸಿಸ್ ಕ್ಯಾಪಿಟಲ್ ಅಕೌಂಟ್ ಎ 2,000, ಬಿ 1,000 ಆಯಿತಾ. ಈಗಿಲ್ಲಿ ಎ ಮತ್ತು ಬಿ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಕ್ರೆಡಿಟ್ ಸೈಡಿಗೆ ಇನ್ನೊಂದು ಎಂಟ್ರಿ ಹಾಕಿದ್ದೀವಿ ನೋಡಿ, ಬೈ ಕ್ಯಾಶ್ ಬ್ರಾಟ್ ಇನ್ ಅಂತೇಳಿದೆಯಲ್ಲ 2,000 ಅದೇನು ಏನು ಹೇಳುತ್ತೆ ನೋಡಿ, ಗಾರ್ನರ್ ವರ್ಸಸ್ ಮುರ್ರೆ ರೂಲ್ನಲ್ಲಿ ಸಾಲ್ವೆಂಟ್ ಪಾರ್ಟ್ನರ್ಸ್ ಹ್ಯಾವ್ ಟು ಬ್ರಿಂಗ್ ಇನ್ ಕ್ಯಾಶ್ ವಿಚ್ ಈಸ್ ಈಕ್ವಲ್ ಟು ದೇರ್ ಶೇರ್ ಆಫ್ ರಿಯಲೈಸೇಷನ್ ಲಾಸ್ ಅಂತೇಳಿ ಹೇಳುತ್ತೆ ಅಲ್ವಾ, ರೈಟ್. ಆ ಪ್ರಕಾರವಾಗಿ ಎ ಮತ್ತು ಬಿ ಅವರ ಪಾಲಿನ ಲಾಸ್ ಏನಿದೆಯಲ್ಲ, ರಿಯಲೈಸೇಷನ್ ಲಾಸ್ 2,000 ಮತ್ತು 2,000 ಇಷ್ಟು ಹಣವನ್ನು ಅವರು ಫರ್ಮಿಗೆ ತಗೊಂಡು ಬರಬೇಕು. ಆ ತಗೊಂಡು ಬಂದಿದ್ದಕ್ಕಾಗಿ ಆ ಎಂಟ್ರಿ ಕ್ರೆಡಿಟ್ ಸೈಡ್ನಲ್ಲಿ ಬೈ ಕ್ಯಾಶ್ ಅಕೌಂಟ್ 2,000. ಈಗ ಎ ಮತ್ತು ಬಿ ಕ್ಯಾಪಿಟಲ್ ಅಕೌಂಟನ್ನು ನೀವು ಬ್ಯಾಲೆನ್ಸ್ ಮಾಡಿದರೆ ಆಗ ಎ ಕ್ಯಾಪಿಟಲ್ ಅಕೌಂಟ್ನಲ್ಲಿ 18,000, ಬಿ ಕ್ಯಾಪಿಟಲ್ ಅಕೌಂಟ್ನಲ್ಲಿ 9,000 ರೂಪೀಸ್ ಕ್ರೆಡಿಟ್ ಬ್ಯಾಲೆನ್ಸ್ ಉಳಿಯುತ್ತೆ. ದಟ್ ಮೀನ್ಸ್ the firm has to pay 18,000 and 9,000 to A and B. The same will be paid and their account is closed. ಹಾಗಾಗಿ ಎಂಟ್ರಿ ಏನಾಯಿತು? ಟು ಕ್ಯಾಶ್ ಅಕೌಂಟ್ ಆಯಿತು. ಕ್ಯಾಶ್ ಅಕೌಂಟನ್ನು ನೋಡ್ಕೊಳ್ಳಿ. ಓಪನಿಂಗ್ ಬ್ಯಾಲೆನ್ಸ್ 1,000 ಇತ್ತು. ಅಸೆಟ್ಸ್ ರಿಯಲೈಸೇಷನ್ ಅಕೌಂಟಿನ ಕ್ರೆಡಿಟ್ ಸೈಡಿಗೆ ಹಾಕಿದ್ದೀರಿ ಅಲ್ವಾ, 31,000. ಎ ಮತ್ತು ಬಿ ರಿಯಲೈಸೇಷನ್ ಲಾಸನ್ನು ತಗೊಂಡು ಬಂದಿದ್ದಾರೆ ಡೆಬಿಟ್ ಸೈಡಿಗೆ, ಹಾಗಾಗಿ ಟು ಎಸ್ ಕ್ಯಾಪಿಟಲ್ ಅಕೌಂಟ್ 2,000, ಟು ಬಿಸ್ ಕ್ಯಾಪಿಟಲ್ ಅಕೌಂಟ್ 2,000. ಕ್ರೆಡಿಟ್ ಸೈಡಿಗೆ ತಗೊಂಡ್ರೆ ಕ್ರೆಡಿಟಾರ್ಸ್ ಪೇಯ್ಡು 9,000 ಬೈ ರಿಯಲೈಸೇಷನ್ ಅಕೌಂಟ್, ಹಾಗೂ ಕ್ಯಾಪಿಟಲ್ ಅಕೌಂಟ್ ಸೆಟ್ಲ್ಮೆಂಟು ಬೈ ಎಸ್ ಕ್ಯಾಪಿಟಲ್ ಅಕೌಂಟ್ 18,000, ಬೈ ಬಿಸ್ ಕ್ಯಾಪಿಟಲ್ ಅಕೌಂಟ್ 9,000. ಟೋಟಲ್ ಈಸ್ 36,000. ಕ್ಲಿಯರ್?